ನಮಸ್ಕಾರ, ನಾನು ಡಾಕ್ಟರ್ ಸೋಹನ್, ಪ್ರಕ್ರಿಯಾ ಆಸ್ಪತ್ರೆ ಆರ್ಥೋಪೆಡಿಕ್ ಸರ್ಜನ್. ಬನ್ನಿ ಇವತ್ತು ಪ್ಲಾಂಟಾರ್ ಫೇಶಿಯೈಟಿಸ್ ಬಗ್ಗೆ ಮಾತಾಡೋಣ. ನಮ್ಮ ಪಾದದ ಮಾಂಸಗಳ ಮಧ್ಯೆ ಇರೋ ಒಂದು ಪೊರೆನ ನಾವು ಪ್ಲಾಂಟಾರ್ ಫೇಶಿಯಾ ಅಂತ ಕರಿತೀವಿ. ಅದು ಇನ್ಫ್ಲೇಮ್ ಆದ್ರೆ, ನೋವು ಬರೋದಕ್ಕೆ ಶುರು ಮಾಡಿದ್ರೆ ಅದನ್ನ ನಾವು ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ ಕರಿತೀವಿ. ಸಾಧಾರಣವಾಗಿ ಪ್ಲಾಂಟಾರ್ ಫೇಶಿಯೈಟಿಸ್ ಇರೋ ಪೇಷಂಟ್ಸ್ ಗೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಹೆಜ್ಜೆ ಅಥವಾ ಥಿಯೇಟರ್ ಕೂತಿದ್ದಾಗ ಮೊದಲನೇ ಹೆಜ್ಜೆ ತುಂಬಾ ನೋವು ಕೊಡುತ್ತೆ. ಇದನ್ನ ವ್ಯಾಯಾಮದ ಮೂಲಕ ಹೇಗೆ ಕಮ್ಮಿ ಮಾಡ್ಕೋಬೇಕು ಅಂತ ನೋಡೋಣ. ಮೊದಲನೇದಾಗಿ ಒಂದು ರೋಲರ್ ಅಥವಾ ವಾಟರ್ ಬಾಟಲ್ ಅಥವಾ ಟೆನ್ನಿಸ್ ಬಾಲ್ ಅಥವಾ ಲಟ್ಟಣಿಗೆನ ನೆಲದ ಮೇಲೆ ಇಟ್ಟು ನಿಮ್ಮ ಪಾದನ ಅದ್ರ ಮೇಲೆ ಇಟ್ಟು ಭಾರ ಬಿಟ್ಟು ನಿಮ್ಮ ಪಾದನ ಜೆಂಟ್ಲಾಗಿ ಈ ತರ ರೋಲ್ ಮಾಡಿ. ಮುಂದಿನ ವ್ಯಾಯಾಮಕ್ಕೆ ನಿಮ್ಮ ಹಿಂದಿನ ನೆಲದ ಮೇಲೆ ನಿಮ್ಮ ಮುಂಗಾಲ್ನ ಗೋಡೆ ಮೇಲೆ ಈ ತರ ಸೊಟ್ಟಿಗಿಟ್ಕೊಂಡು ನಿಮ್ಮ ಮಂಡಿನ ಗೋಡೆಗೆ ಮುಟ್ಟಿಸಿ ಅದನ್ನ 10 ಸೆಕೆಂಡ್ ಇಟ್ಕೊಳ್ಳಿ. ಮುಂದಿನ ವ್ಯಾಯಾಮನ ನಾವು ಹೀಲ್ ರೇಸ್ ಅಂತ ಕರಿತೀವಿ. ನೀವು ಸುಮ್ಮನೆ ನಿಂತ್ಕೊಂಡು ನಿಮ್ಮ ಮುಂಗಾಲ್ ಮೇಲೆ ಈ ತರ ನಿಂತ್ಕೊಂಡು ಒಂದು 3 ಸೆಕೆಂಡ್ ಇಟ್ಕೊಂಡು ಮತ್ತೆ ಇಳಿಸಿ. ಮುಂದಿನ ವ್ಯಾಯಾಮಕ್ಕೆ ಕ್ರಾಸ್ ಲೆಗ್ ಕೂತ್ಕೊಳ್ಳಿ. ಮಂಡಿನ ಪೂರ್ತಿ ಮಡ್ಚಬೇಕು, ಆಂಕಲ್ ನ ಪೂರ್ತಿ ಮೇಲಕ್ಕೆ ಎತ್ಕೋಬೇಕು. ಯಾವ ಕಾಲ್ ಯೂಸ್ ಮಾಡ್ತಿದ್ರೋ ಅದೇ ಕೈಯಲ್ಲಿ ನಿಮ್ಮ ಕೈನ ಹಿಂಗ್ ಇಟ್ಕೊಂಡು ಬಲವಾಗಿ ನಿಮ್ಮ ಆಂಕಲ್ ನ ಮೇಲಕ್ಕೆ ಎತ್ಕೊಳ್ಳಿ. ಇನ್ನೊಂದು ಕೈಯಲ್ಲಿ ನಿಮ್ಮ ಅಂಗೈನ ಹಿಂಗ್ ಇಟ್ಬಿಟ್ಟು ಹಿಂಡಿ ಮೇಲೆ ಹಿಂಗೆ ಒತ್ತಿ. ನಿಮ್ಮ ಕಾಲುಗಳ ಬೆರಳುಗಳನ್ನ ಉಪಯೋಗಿಸ್ಕೊಂಡು ಕೆಳಗಡೆ ಬಿದ್ದಿರೋ ಒಂದ್ ಸಾಕ್ಸ್ ಅಥವಾ ಬಟ್ಟೆನ ಎತ್ತಬೇಕು. ಎತ್ತಿ ಬಿಸಾಕಿ, ಮತ್ತೆ ಎತ್ತಿ ಬಿಸಾಕಿ. ಈ ಎಲ್ಲಾ ವ್ಯಾಯಾಮಗಳನ್ನ ನೀವು ಪ್ರತಿನಿತ್ಯ ಬೆಳಗ್ಗೆ 20, ಸಾಯಂಕಾಲ 20 ನಿಮಿಷ ಮಾಡಿ. 2-3 ವಾರದಲ್ಲಿ ನೋವು ಕಮ್ಮಿ ಆಗಿಲ್ಲ ಅಂದ್ರೆ ಬಂದು ನಮ್ಮನ್ನ ಕಾಣಿ.